ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನಿಮಗೆ ಯಾವ ವಿಷಯವಾಗಿ ಕ್ಲಾರಿಟಿ ಸಿಗುತ್ತೆ ಅಂದರೆ, ನಿಮ್ಮ ಲೈಫ್ನಲ್ಲಿ ನೀವು ಪ್ರೆಸೆಂಟಾಗಿ ಯಾವುದಾದ್ರೂ ಕೆಟ್ಟ ಕರ್ಮವನ್ನು ಕ್ಯಾರಿ ಮಾಡ್ತಾ ಇದ್ದೀರಾ ಅನ್ನುವ ವಿಷಯವಾಗಿ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಇದು ಒಂದು ಜನರಲ್ ರೀಡಿಂಗ್ ಆಗಿದೆ, ಕಲೆಕ್ಟಿವ್ ರೀಡಿಂಗ್ ಅಂತ ಕೂಡ ಹೇಳ್ತೀವಿ. ನಿಮಗೆ ಯಾವುದು ಕನೆಕ್ಟ್ ಅನಿಸುತ್ತೆ ಅದನ್ನು ತೊಗೊಳ್ಳಿ. ನಿಮಗಿದು ನನಗಿದು ಮ್ಯಾಚ್ ಆಗ್ತಾ ಇಲ್ಲ, ನಾನೇನು ಹೇಳ್ತಾ ಇದ್ದೀನಿ ಅಥವಾ ಈ ವಿಡಿಯೋನೇ ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡಬಹುದು. ಆದರೆ ಈ ವಿಡಿಯೋನ ನೀವು ಕ್ಲಿಕ್ ಮಾಡಿದ್ದೀರಾ, ನೀವು ಈಗಲೂ ಕೂಡ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋನಲ್ಲಿ ಏನು ಸಂದೇಶ ಬರ್ತಾ ಇದೆ ಇದೆಲ್ಲ ನಿಮಗಾಗಿ ಅಂತಲೇ ಅರ್ಥ. ಸೊ ನೀವೇನು ಮಾಡಬೇಕಾಗತ್ತೆ ಅಂದರೆ, ನಿಮ್ಮ ಹೆಸರನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಿಮ್ಮ ಹೆಸರನ್ನು 3 ಸಲ ನೀವು ಹೇಳಬೇಕಾಗತ್ತೆ. 3 ಸಲ ನಿಮ್ಮ ಹೆಸರನ್ನು ನೀವು ಹೇಳಬೇಕಾಗತ್ತೆ. ನಿಮ್ಮ ಹೆಸರನ್ನು 3 ಸಲ ಹೇಳಿ ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ದ ರೀಡಿಂಗ್. ಈ ಒಂದು ವಿಡಿಯೋನ ನೀವು ಕ್ಲಿಕ್ ಮಾಡಿದ್ದೀರಾ, ಇದು ನಿಮಗೆ ತಲುಪಿದೆ ಅಂದರೆ ಅಫ್ಕೋರ್ಸ್ ಈ ಒಂದು ವಿಡಿಯೋನಲ್ಲಿ ಏನೇನು ಮೆಸೇಜಸ್ ಬರ್ತಾ ಇದೆ ನಿಮ್ಮ ಲೈಫ್ ಕುರಿತಾಗಿಯೇ ಇರುತ್ತೆ. ಸೊ ಲೆಟ್ ಮೀ ಸ್ಟಾರ್ಟ್. ಐ ಹೋಪ್ ನಿಮ್ಮ ಹೆಸರನ್ನು ನೀವು ಹೇಳಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೋಡೋಣ ರೀಡಿಂಗಲ್ಲಿ ಏನು ಬರುತ್ತೆ ಅಂತ. ನಿಮ್ಮ ಲೈಫ್ನಲ್ಲಿ ನೀವೀಗಲೂ ಕೂಡ ಏನಾದರೂ ಕೆಟ್ಟ ಕರ್ಮವನ್ನು ಕ್ಯಾರಿ ಮಾಡ್ತಾ ಇದ್ದೀರಾ. ನಿಮ್ಮ ಲೈಫ್ ಎನರ್ಜಿ ಏನಿದೆ ಅಂತ ಚೆಕ್ ಮಾಡ್ತೀನಿ ಫಸ್ಟ್. ಅದಾದ ನಂತರ ಏನು ಬರುತ್ತೆ ಅಂತ ನೋಡೋಣ. ಇದು ಡೀಟೇಲ್ಡ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಒಂದೊಳ್ಳೆ ಶಾಂತ ಮನಸ್ಸಿಂದ ನೀವು ನೋಡಬೇಕಾಗತ್ತೆ. ಸೊ ಸ್ಟಾರ್ಟ್ ಮಾಡೋಣ. 7 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಲುಕ್ ಎಟ್ ದಿಸ್. ಫಸ್ಟ್ ಕಾರ್ಡೇ ಏನೋ ಒಂದು ಹೊರೆಯನ್ನು ಈ ವ್ಯಕ್ತಿ ಇಟ್ಕೊಂಡು ಹೋಗ್ತಾ ಇದ್ದಾನೆ ಅಂತ ತೋರಿಸ್ತಾ ಇದೆ. ಓಕೆ, ಸಮ್ ಹೆವಿನೆಸ್ ಇದೆ. ಹಾಗೂ ನೀವು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮನುಷ್ಯ ಯಾವಾಗಲೂ ಸರಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಇದೆ ನೆಗೆಟಿವಿಟಿ ಇದೆ. ಪಾಸ್ಟ್ ಲೈಫ್ದು ಏನೋ ಒಂದು ನೆಗೆಟಿವಿಟಿನ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದೆ ಕಾರ್ಡ್ನಲ್ಲಿ. ಬಿಕಾಸ್ ದಟ್ಸ್ ಹೌ ಇಟ್ ಇಸ್. ಪ್ರೆಸೆಂಟಲ್ಲಿ ಏನು ಬರ್ತಾ ಇದೆ ಅಂದರೆ 8 ಆಫ್ ವಾಂಡ್ಸ್ ಬರ್ತಾ ಇದೆ. ಮೂಮೆಂಟ್ ಇದೆ, ಆ್ಯಕ್ಷನ್ ಇದೆ. ನೀವೆಷ್ಟು ಟ್ರಾವೆಲ್ ಮಾಡ್ತೀರಾ ಈ ಒಂದು ಕೆಟ್ಟ ಕರ್ಮನ ನೀವು ಡ್ರಾಪ್ ಮಾಡಬಹುದು. ಸ್ಪೆಷಲಿ ಟ್ರಾವೆಲ್ ಟು ಸ್ಪಿರಿಚುವಲ್ ಪ್ಲೇಸಸ್. ಟ್ರಾವೆಲ್ ಅಂದರೆ ಮಜಾ ಮಾಡೋ ಟ್ರಾವೆಲ್ ಅಲ್ಲ, ಟ್ರಾವೆಲ್ ವಿತ್ ಅನ್ ಇಂಟೆನ್ಷನ್. ಟ್ರಾವೆಲ್ ವಿತ್ ಅನ್ ಇಂಟೆನ್ಷನ್ ಅಂದರೆ ದೈವದ ಮೊರೆ ಹೋಗಬೇಕಾಗತ್ತೆ. ಆ ಒಂದು ದೇವರು ಬೆಟ್ಟದಲ್ಲಿದ್ದಾರಾ, ಆ ದೇವರು ಎಲ್ಲಿದ್ದಾರೆ ಅಂತ ನೀವು ನೋಡಿ. ಈ ವರ್ಷದಲ್ಲಿ ನೀವು ಯಾವ ದೇವರನ್ನು ನೀವು ನೋಡಬೇಕು, ಕಣ್ತುಂಬ ನೋಡಬೇಕು ಅನ್ನೋ ಆಸೆ ಇದೆ, ಆ ಥರ ಒಂದು ತೀರ್ಥ ಯಾತ್ರೆಯನ್ನು ನೀವು ಈ ವರ್ಷದಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಅಂತ ಬರ್ತಾ ಇದೆ ಮೆಸೇಜ್. ಅದೇ ಬರ್ತಾ ಇದೆ. ಸೊ ನೀವೇನಾದರೂ ಆ ಥರ ಪ್ಲ್ಯಾನ್ ಮಾಡ್ಕೋತಾ ಇದ್ದೀರಾ ಅಂದರೆ ಎಲ್ಲಿ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ ಅಂತ ಕೂಡ ಕಮೆಂಟ್ ಮಾಡಿ. ಬಿಕಾಸ್ ನಾನು ಈ ವಿಡಿಯೋನ ಕ್ಲಿಕ್ ಮಾಡಿರುವಂಥವರು ಆಗಲೇ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಟ್ರಾವೆಲ್ ಮಾಡೋಕ್ಕೆ ಅಂತ ಕೂಡ ನೋಡ್ತಾ ಇದ್ದೀನಿ. 7 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಒಂದೇನಾಗ್ತಾ ಇದೆ ಅಂದರೆ, ನಿಮಗೆ ಆ ಪಾಸ್ಟ್ ಕರ್ಮದ ಎನರ್ಜಿ ನಾನು ನಿಮಗೆ ಪಾಸ್ಟ್ ಕಾರ್ಡ್ನಲ್ಲೇ ನೋಡಿದ್ದು. ಕ್ಯಾರಿ ಮಾಡ್ತಾ ಇದ್ದೀರಾ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಅದಕ್ಕೆ ನೀವು ಆ್ಯಕ್ಷನ್ ಕೂಡ ತೊಗೋತಾ ಇದ್ದೀರಾ. ಅಂದರೆ ಮೇ ಬಿ ನಿಮ್ಗೆ ಅದು ಒಂದು ಫೀಲ್ ಬರ್ತಾ ಇದೆ ಅನಿಸುತ್ತೆ. ಹೌದು, ಏನೋ ಇದೆ, ನಾನು ಏನನ್ನೂ ಗೆಟ್ ರಿಡ್ ಮಾಡಬೇಕು, ಐ ವಾಂಟ್ ಟು ಡ್ರಾಪ್ ದಿಸ್ ನೆಗೆಟಿವಿಟಿ ಅನ್ನುವಂಥ ಒಂದು ಅವೇರ್ನೆಸ್ ನಿಮಗೆ ಬಂದಿದೆ. ಅದರಿಂದನೇ ನೀವು ಆ ಥರದ್ದು ಒಂದು ಮನಸ್ಥಿತಿಗೆ ಬಂದಿದ್ದೀರಾ. ನಾನು ಸರಿ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿಗೆ ಬಂದಿದ್ದೀರಾ. ಅದಕ್ಕೂ ಕೂಡ ನೀವು ಹಣನ ಸೇವ್ ಮಾಡ್ತಾ ಇರ್ಬೋದು. ನಿಮ್ಮ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೂ ಕೂಡ ನೀವು ಹಣ ಸೇವ್ ಮಾಡ್ತಿದ್ದೀರಾ. ಏಕೆಂದರೆ ಹಣ ಸಾಲಲ್ಲ ಅನ್ನಿಸ್ತಾ ಇದೆ. ಆ ಟ್ರಾವೆಲ್ಗೆ ಹಣ ತುಂಬ ಖರ್ಚಾಗುತ್ತೆ ಅಂತಲೂ ನಾನು ನೋಡ್ತಾ ಇದ್ದೀನಿ. ಅದಕ್ಕೆ ಸೇವಿಂಗ್ಸ್ ಮಾಡ್ಕೋತಾ ಇದ್ದೀರಾ. ಎಂಪರರ್ ಬರ್ತಾ ಇದೆ. ನಾನು ಸ್ಟ್ರಾಂಗಾಗಿ ಏನು ನೋಡ್ತಿರೋದು ಅಂದರೆ, ಯಾವಾಗ ಒಂದು ಯಾತ್ರೆ ಆಗುತ್ತೆ, ನೀವು ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ, ಮಸೀದಿಗೆ ಹೋಗ್ತೀರಾ, ಚರ್ಚಿಗೆ ಹೋಗ್ತೀರಾ, ಐ ಡೋಂಟ್ ನೋ ವಾಟ್ ಯು ಬಿಲೀವ್, ಆ ಒಂದು ದೈವದ ಒಂದು ದರ್ಶನ ನಿಮಗೆ ಸಿಕ್ಕಿದಾಗ ನಿಮಗೊಂದು ಸ್ಪೆಷಲ್ ಪವರ್ ಬರುತ್ತೆ. ದೈವದ ಬ್ಲೆಸ್ಸಿಂಗ್ಸ್ ಸಿಗುತ್ತೆ. ಇದನ್ನು ಸಿಗುತ್ತೆ ಅಂತ ಕೂಡ ನೀವು ಮಾಡ್ತಾ ಇಲ್ಲ. ಇದು ನೀವು ತುಂಬ ಮನಸ್ಸಿಂದ ದೇವ್ರಿಗೆ ನಾನು ಕನೆಕ್ಟ್ ಆಗಬೇಕು, ದೇವ್ರಿಗೆ ಹತ್ತಿರ ಆಗಬೇಕು ನಾನು ಅನ್ನೋ ಮನಸ್ಥಿತಿಲೇ ನೀವು ಮಾಡ್ತಾಯಿದ್ದೀರಾ. ಅದರಿಂದ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ತೋರಿಸ್ತಿದೆ. ಒಂದೊಳ್ಳೆಯ ಪೊಸಿಷನ್ ನಿಮ್ಮ ಲೈಫಲ್ಲಿ ನಿಮಗೆ ಸಿಗುತ್ತೆ. ಕೆಲಸ ಕಾರ್ಯದಲ್ಲಿ ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅದಕ್ಕಿಂತ ಹೆಚ್ಚು ಸಿಗುತ್ತೆ ಅಂತ ಕೂಡ ಬರ್ತಾ ಇದೆ.
ಪೇಜ್ ಆಫ್ ವಾಂಡ್ಸ್ ತೋರಿಸ್ತಿರೋದ್ರಿಂದ ಆಮೇಲೆ ನಿಮಗೆ ಲೈಟರ್ ಫೀಲ್ ಆಗುತ್ತೆ ಅಂತ ಕೂಡ ಬರ್ತಾ ಇದೆ. ಬಿಕಾಸ್ ಈ ವರ್ಷ ಏನಿದೆ ಇನ್ನೊಂದು 12 ಮಂತ್ಸ್ ಒಳಗಡೆ ನೀವು ಅದನ್ನು ಆ ಕೆಟ್ಟ ಕರ್ಮವನ್ನು ಕಳ್ಕೊಳ್ಳೋದಕ್ಕೆ ರೆಡಿ ಆಗಿಬಿಟ್ಟಿದ್ದೀರಾ. ಅದಕ್ಕೆ ಮೇ ಬಿ ಆ ಒಂದು ಕನ್ಫರ್ಮೇಷನ್ಗೆ ಈ ವಿಡಿಯೋ ನೀವು ಕ್ಲಿಕ್ ಮಾಡಿದ್ದೀರಾ ಅನಿಸುತ್ತೆ. ಅಂದರೆ ನೀವು ಕರೆಕ್ಟಾಗಿರುವಂಥ ದಾರಿಲಿದ್ದೀರಾ ಅಂತ ಒಂದು ಕನ್ಫರ್ಮೇಷನ್ ನಿಮ್ಗೆ ಸಿಕ್ಕಿದೆ. ಪೇಜ್ ಆಫ್ ಪೆಂಟಿಕಲ್ಸ್ ತುಂಬ ಮನಸ್ಸು ಹಗುರವಾಗುತ್ತೆ. ಪೇಯ್ನ ನೀವು ಡ್ರಾಪ್ ಮಾಡ್ತೀರಾ. ಸ್ಪೆಷಲಿ ಹೆಲ್ತ್ ಕಾಂಪ್ಲಿಕೇಶನ್ಸ್ ಇರೋರಿಗೂ ಕೂಡ ಹೆಲ್ತ್ನಲ್ಲಿ ಚೇತರಿಕೆ ಖಂಡಿತವಾಗ್ಲೂ ಸಿಗುತ್ತೆ ಯಾವಾಗ ಆ ಒಂದು ದರ್ಶನ, ದಿವ್ಯ ದರ್ಶನ ನಿಮಗೆ ಸಿಗುತ್ತೆ. ಅದು ಈ ವರ್ಷವೇ ಆಗಬೇಕು. ಅಂದರೆ ಆ್ಯಸ್ ಐ ಟೋಲ್ಡ್ ವಿತಿನ್ 12 ಮಂತ್ಸ್ ನೀವು ಪ್ಲ್ಯಾನ್ ಮಾಡಿಲ್ಲ ಅಂದರೆ. ಮತ್ತು ವೀಲ್ ಆಫ್ ಫಾರ್ಚ್ಯೂನ್ ಬರ್ತಿರೋದ್ರಿಂದ ಗುಡ್ ಲಕ್, ಗ್ರೋತ್, ಡೆಸ್ಟಿನಿ, ಪ್ರಾಸ್ಪರಿಟಿ ಇದೆಲ್ಲ ನಿಮ್ಮ ಲೈಫ್ನಲ್ಲಿ ನಿಮಗೆ ಸಿಗುತ್ತೆ. ಯೂನಿವರ್ಸಲ್ ಬ್ಲೆಸ್ಸಿಂಗ್ ಸಿಗುತ್ತೆ. ಹಾಗೂ ಯೂನಿವರ್ಸ್ ನಿಮಗೆ ಫೇವರಬಲ್ ಆಗಿ ನಡೆಯುತ್ತೆ. ನಿಮಗೆ ಅನುಕೂಲ ಆಗೋ ಹಾಗೆ ವಿಷಯಗಳು ನಿಮ್ಮ ಲೈಫಲ್ಲಿ ಆಗುತ್ತೆ ಅಂತ ಕನ್ಫರ್ಮೇಷನ್ ಸಿಗ್ತಾ ಇದೆ, ವಿಚ್ ಇಸ್ ಅ ವೆರಿ ವೆರಿ ಗುಡ್ ಸೈನ್. ಏಕೆಂದರೆ ಈ ಥರದೊಂದು ಕೆಟ್ಟ ಕರ್ಮದ ಎನರ್ಜಿಯಿಂದ ನೀವು ವೀಲ್ ಆಫ್ ಫಾರ್ಚ್ಯೂನಿಗೆ ಬಂದಿದ್ದೀರಾ, ವಿಚ್ ಇಸ್ ರಿಯಲಿ ರಿಯಲಿ ನೈಸ್. ಹೀಗೆ ನೀವು ಮುಂದುವರಿತಾ ಇರಿ, ಒಳ್ಳೆಯದಾಗುತ್ತೆ. ಆದರೆ ಬ್ಯಾಗೇಜ್ ಇದೆ, ನೆಗೆಟಿವಿಟಿ ಇದೆ ಅಂತ ನಾನು ಹೇಳ್ತೀನಿ. ಈಗ ನಿಮ್ಮಲ್ಲಿದೆ ಆ ಒಂದು ನೆಗೆಟಿವಿಟಿ. ನಾನಿವಾಗ ಸ್ಪೆಷಲ್ ಮೆಸೇಜಸ್ ಕೂಡ ಶಫಲ್ ಮಾಡಿ ಚೆಕ್ ಮಾಡ್ತಾಯಿದ್ದೀನಿ. ಇನ್ನು ಏನು ಮೆಸೇಜಸ್ ನಿಮಗೆ ಸಿಗಲಿದೆ, ಏನು ತಿಳ್ಕೊಳ್ಳುವಂಥದ್ದಿದೆ ಅಂತ ನಾನು ಹೇಳ್ತೀನಿ. ವೀವಿಂಗ್ ಫ್ಲವರ್ಸ್ ಬರ್ತಾ ಇದೆ. ಸೊ ಒಂದು ಈ ಕರ್ಮವನ್ನು ಕಳ್ಕೊಳ್ಳುವುದಕ್ಕೆ ನೀವು ಮಹಿಳೆಯಾಗಿದ್ದರೆ ಹೂವನ್ನು ಕೊಂಡ್ಕೊಳ್ಳಿ, ರೆಗ್ಯುಲರಾಗಿ ಹೂವನ್ನು ಕೊಂಡ್ಕೊಳ್ಳಿ, ಹೂವನ್ನು ಮುಡ್ಕೊಳ್ಳಿ, ಹೂವಿಂದ ದೇವರಿಗೆ ಅಲಂಕಾರ ಮಾಡಿ. ಅಕಸ್ಮಾತ್ ನೀವು ಪುರುಷರಾಗಿದ್ದರೆ ದೇವರಿಗೆ ಹೂವನ್ನು ನೀವೇ ಕೊಂಡುಕೊಂಡು ಮುಡಿಸಿ, ನಿಮ್ಮ ತಾಯಿಗೆ ಹೂವು ಕೊಡಿ, ಅಥವಾ ನಿಮಗೆ ಮದುವೆ ಆಗಿದೆ ಅಂದರೆ ನಿಮ್ಮ ವೈಫಿಗೆ ಹೂವು ಕೊಡಿ. ಸೊ ಹೂವದಿಂದನೂ ಹೀಲಿಂಗ್ ಆಗುತ್ತೆ ಅಂತ ಬರ್ತಾ ಇದೆ. ಹೂವಿನ ಬೊಕ್ಕೆನ ಮೇ ಬಿ ನಿಮ್ಮ ಟೇಬಲ್ನಲ್ಲಿ ಇಟ್ಕೊಳ್ಳಿ. ಮೀನ್ಸ್ ಹೂವಿನ ಐ ಕ್ಯಾನ್ ಆಲ್ಸೋ ಸೇ ಲೈಕ್ ಪ್ಲ್ಯಾಂಟ್ ಮಾಡಿ, ಹೂವಿನ ಪ್ಲ್ಯಾಂಟ್ಸ್ನ ನೀವು ತಗೊಳ್ಳಿ. ಹೂವಿನ ಗಿಡಗಳಿರುತ್ತಲ್ಲ, ಹೂ ಬಿಡೋ ಗಿಡಗಳು, ಅದನ್ನು ಕೊಂಡ್ಕೊಂಡು ಲೈಕ್ ನೋಡ್ಕೊಳ್ಳಿ. ಸೊ ಕನೆಕ್ಟ್ ಟು ಫ್ಲವರ್ಸ್ ಅಂತ ಬರ್ತಾ ಇದೆ, ವೀವಿಂಗ್ ಫ್ಲವರ್ಸ್ ಅಂತ ಬರ್ತಾ ಇದೆ. ಕೆಲವ್ರಿಗೆ ನಾನು ಇನ್ನೇನು ನೋಡ್ತಾ ಇದ್ದೀನಿ ಅಂದರೆ ನೀವೇ ಪೋಣಿಸಿ ಹೂವನ್ನು ಮುಡಿಸಿದ್ರೆ ಇನ್ನೂ ಬೇಗ ನೀವು ಕರ್ಮನ ಕಳ್ಕೋತೀರಾ ಅಂತ ಬರ್ತಾ ಇದೆ. ಇದೆಲ್ಲ ಮೆಸೇಜಸ್ ಬರ್ತಾ ಇರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ವೆರಿ ಸ್ಪೆಷಲ್. ನಾನು ಒಂಥರ ಅಂದ್ಕೊಳ್ಳದೇ ಇರೋವಂಥ ಮೆಸೇಜಸ್ ಬರ್ತಾ ಇದೆ. ನೋ ರೈನ್ ಟುಡೇ ಅಂತ ಬರ್ತಾ ಇದೆ. ಒಂದೇನಾಗ್ತಾ ಇದೆ ಅಂದರೆ ನಿಮ್ಮ ಲೈಫ್ನಲ್ಲಿ ಪ್ರೆಸೆಂಟ್ ಬ್ಲಾಕೇಜ್ ಇದೆ. ಅದಕ್ಕೆ ಒಂದಷ್ಟು ಪರಿಹಾರಗಳು ಏನೇನಿದೆ ಅಂತ ಕೂಡ ನಾನು ನಿಮಗೆ ವಿಡಿಯೋನಲ್ಲಿ ಹೇಳಿದ್ದೀನಿ. ಒಳ್ಳೇದಾಗೋಕ್ಕೆ ಏನೋ ಒಂದು ಅಡೆತಡೆಗಳು ನಿಮ್ಮ ಲೈಫಲ್ಲಿ ಬರ್ತಾನೇ ಇದೆ. ಅದಾದ ನಂತರ ಪ್ರೊಟೆಕ್ಟಿವ್ ನೆಸ್ಟ್, ನಾನು ಆಗಲೇ ಹೇಳಿದಾಗೆ ಯಾವಾಗ ಒಂದು ಆ ತೀರ್ಥ ಯಾತ್ರೆ ಆಗುತ್ತೆ, ಯಾವಾಗ ಒಂದು ಜರ್ನಿ ನಿಮಗೆ ದೇವರಿಂದ ಸಿಗುತ್ತೆ, ಆ ಒಂದು ದರ್ಶನ ಸಿಗುತ್ತೆ, ನಿಮ್ಮ ಲೈಫ್, ನಿಮ್ಮ ಮನೆಯವ್ರಿಗೆ ಒಳ್ಳೆಯದಾಗುತ್ತೆ, ನಿಮ್ಮ ಮನೆಗೆ ಪ್ರೊಟೆಕ್ಷನ್ ಸಿಗುತ್ತೆ. ಪ್ರೊಟೆಕ್ಟಿವ್ ನೆಸ್ಟ್ ಅಂದರೆ ಏನು? ಅಫ್ಕೋರ್ಸ್ ಇಟ್ ಈಸ್ ಹೋಮ್. ಈ ಒಂದು ರೀಡಿಂಗ್ನಲ್ಲಿ ಇದು ನಿಮ್ಮ ಮನೆಗೆ ಪ್ರೊಟೆಕ್ಷನ್ ಅಂತ ಬರ್ತಾ ಇದೆ. ಲೈಕ್ ಅ ಬರ್ಡ್ ಯು ಫೀಲ್ ಸೋ ರಿಲೀವ್ಡ್, ಯು ವಿಲ್ ಫ್ಲೈ ಲೈಕ್ ಅ ಬರ್ಡ್. ನಿಮಗೊಂದು ಸ್ಪೆಷಲ್ ವಿಂಗ್ಸ್ ಬರುತ್ತೆ ಅಂತ ಇಂಡಿಕೇಶನ್ ತೋರಿಸ್ತಿದೆ. ಸಚ್ ಅ ಲವ್ಲಿ ಕಾರ್ಡ್ ಇಟ್ ಇಸ್. ಅಷ್ಟು ಹಗುರವಾಗುತ್ತೆ ನಿಮ್ಮ ಮನಸ್ಸು ಯಾವಾಗ ನೀವು ಕರ್ಮವನ್ನು ಕಳ್ಕೋತೀರಾ ವಿತಿನ್ 12 ಮಂತ್ಸ್. ನಾನು ಹೇಳ್ತಿರುವಂಥದ್ದು ಆ ಥರದ್ದೊಂದು ಆಪರ್ಚುನಿಟಿ ನಿಮ್ಗೆ ಬಂದಿದೆ. ಆದಷ್ಟು ಸೇವೆ ಮಾಡಿ, 12 ತಿಂಗಳಲ್ಲಿ ಆದಷ್ಟು ಯಾವುದಾದ್ರೂ ಒಳ್ಳೆ ರೀತಿಯಾದ ಸೇವೆಗಳನ್ನ ಮಾಡಿ, ಮನೆಯವ್ರಿಗೆ ಸೇವೆ ಮಾಡಿ, ಅಥವಾ ನಿಮಗೆ ಗೊತ್ತಿರೋ ಜನರಿಗೆ ಸೇವೆ ಮಾಡಿ, ಗೊತ್ತಿಲ್ಲದಿರೋರಿಗಿಂತ ಗೊತ್ತಿರೋರಿಗೆ ಸೇವೆ ಮಾಡಿ, ಮನೆಯಿಂದನೇ ಆ ಸೇವೆಯ ಮನೋಭಾವನೆಯನ್ನು ಶುರು ಮಾಡಿ. ಒಳ್ಳೇದಂಗೆ ಖಂಡಿತವಾಗ್ಲೂ ಆಗುತ್ತೆ. ಇನ್ನು ಏನೇನು ಮೆಸೇಜಸ್ ಇದೆ ಅಂತ ನಾನು ನಿಮಗೆ ಈ ಕೂಡಲೇ ಹೇಳ್ತೀನಿ ರೀಡಿಂಗ್ನಲ್ಲಿ. ವಾಟ್ ಎಲ್ಸ್ ಇಸ್ ದೇರ್ ಫಾರ್ ಯು, ಇನ್ನು ಏನು ತಿಳ್ಕೊಳ್ಳುವಂಥದ್ದಿದೆ. ಯೂನಿವರ್ಸ್, ವಿ ಆರ್ ಆಲ್ ಜಸ್ಟ್ ಸ್ಟಾರ್ ಡಸ್ಟ್. ಲವ್ಲಿ ಮೆಸೇಜ್ ಇದು. ನಾನು ನಿನ್ನ ಮುಂದೆ
ಏನೂ ಇಲ್ಲ ದೇವ್ರೆ, ಸರೆಂಡರ್ ಆಗಿ ಸೇ ದ್ಯಾಟ್. ನೀವು ದೇವರ ದರ್ಶನ ಪಡಿತೀರಲ್ಲ, ಆ ಒಂದು ಯಾತ್ರೆ ಆದಮೇಲೆ, ಆ ಯಾತ್ರೆಯಲ್ಲಿ ದೇವರ ದರ್ಶನ ಪಡಿತೀರಲ್ಲ, ಆವಾಗ ದೇವ್ರಿಗೆ ಹೇಳಿ, ನಾನೇನೂ ಇಲ್ಲ ನಿನ್ನ ಮುಂದೆ, ಐ ಆಮ್ ಜಸ್ಟ್ ಅ ಡಸ್ಟ್, ನಾನೊಂದು ಧೂಳಿನ ಸಮ ನಿನ್ನ ಮುಂದೆ. ಸೊ ಇದರ ಅರ್ಥ ಏನು, ಈ ಒಂದು ಸೆಂಟೆನ್ಸ್ ಅರ್ಥ ಏನಂದರೆ, ನೀವು ಸರೆಂಡರ್ ಆಗ್ತಾಯಿದ್ದೀರಾ. ದೇವರೇ, ನಾನೇನೂ ಇಲ್ಲ ನಿನ್ನ ಮುಂದೆ, ಕಾಪಾಡಪ್ಪ. ದಟ್ ಈಸ್ ಹೌ ಯು ಕ್ಯಾನ್ ಗೆಟ್ ರಿಡ್ ಆಫ್ ಯೋರ್ ಕರ್ಮ. ಎಂಡಿಂಗ್ಸ್ ಆರ್ ಇನ್ಎವಿಟಬಲ್ ಅಂತ ಬರ್ತಾ ಇದೆ. ನೋವಿದೆ. ಈಗ ಪ್ರೆಸೆಂಟಲ್ಲಿ ಏನಾಗ್ತಿದೆ ಅಂದರೆ, ನಿಮ್ಮ ಲೈಫ್ ಏರುಪೇರಾಗ್ತಾ ಇದೆ. ಓಕೆ, ನೀವು ಅಂದ್ಕೊಂಡಂಗೆ ಏನೂ ನಡೀತಾ ಇಲ್ಲ, ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀರಾ. ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಅದು ಕರ್ಮದಿಂದಾನೇ, ಕೆಟ್ಟ ಕರ್ಮದಿಂದ, ಹಿಂದಿನ ಜನ್ಮದ್ದು ಅಂತ ಕೂಡ ತೋರಿಸ್ತಿದೆ. ವೀವ್ ಟುಗೆದರ್ ದ ಕ್ರೌನ್ ಯು ಡಿಸರ್ವ್. ಇಲ್ಲಿ ಕೂಡ ಸ್ಪೆಷಲ್ಲಾಗಿ ರೋಸಸ್ನ ನೋಡ್ತಾ ಇದ್ದೀನಿ. ನೀವಿಷ್ಟಪಡುವಂಥ ದೇವರಿಗೆ ಗುಲಾಬಿ ಹೂವನ್ನು ಮುಡಿಸಿ, ಗುಲಾಬಿ ಹೂವನ್ನು ಮುಡಿಸಿ ಮನೆಯವ್ರಿಗೆ ಗುಲಾಬಿ ಹೂವನ್ನು ಕೊಡಿ. ಯಾವ ಹೆಣ್ಮಕ್ಳಿದ್ದಾರೆ ನಿಮ್ಮ ಮನೇಲಿ, ಅವ್ರಿಗೆ ಗುಲಾಬಿ ಹೂವನ್ನು ಕೊಡಿ, ಅವರು ಮುಡ್ಕೊಳ್ಳಿ. ಸ್ಪೆಷಲಿ ನಾನು ತುಂಬ ರೋಸಸ್, ಫ್ಲವರ್ಸ್ನ ನೋಡಿದೆ. ಸ್ಪೆಸಿಫಿಕ್ಕಾಗಿ ಫ್ಲವರ್ಸ್ನೇ ನೋಡ್ತಾ ಇದ್ದೀನಿ ಇವತ್ತಿನ ರೀಡಿಂಗ್ನಲ್ಲಿ. ಇಲ್ಲೇನು ತೋರಿಸ್ತಿದೆ ಅಂದರೆ, ವೀವರ್ ಟುಗೆದರ್ ದ ಕ್ರೌನ್ ಯು ಡಿಸರ್ವ್. ವೀವ್ ಟುಗೆದರ್ ದ ಕ್ರೌನ್ ಯು ಡಿಸರ್ವ್ ಅಂದಾಗ, ನಿಮ್ಮ ಮನೆಯವರ ಸಹಾಯ ಕೂಡ ತಗೊಳ್ಳಿ. ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಅವರನ್ನು ಸೇರಿಸ್ಕೊಳ್ಳಿ. ಇವಾಗ ನೀವು ಯಾತ್ರೆಗೆ ಹೋಗಬೇಕು ಅಂತ ಇದ್ದೀರಾ ಅಂದರೆ ಅವ್ರನ್ನೂ ಕರ್ಕೊಂಡು ಹೋಗಿ, ಕೆಲವ್ರನ್ನ ಕರ್ಕೊಂಡು ಹೋಗಿ ನೀವು ನಿಮ್ಮ ಜೊತೆ. ನೀವು ಒಬ್ಬರೇ ಟ್ರಾವೆಲ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಮನೆಯವರು ಬೇಕಾಗುತ್ತೆ ನಿಮ್ಮ ಸಪೋರ್ಟಿಗೆ ಅಂತ ಬರ್ತಾ ಇದೆ. ಯಾಕಂದರೆ ಏನಾದರೂ ಒಂದು ಒಳ್ಳೇದಾಗಬೇಕು ಅಂದರೆ ಒಬ್ಬರ ಎನರ್ಜಿ ಅಲ್ಲ, ಮನೇಲಿರೋರು ಕೆಲವ್ರ ಎನರ್ಜಿನೂ ಬೇಕಾಗುತ್ತೆ ಫುಲ್ಫಿಲ್ ಆಗೋಕ್ಕೆ ಆ ಒಂದು ವಿಷಸ್ ಎಲ್ಲ. ಓಕೆ, ಇದೆಲ್ಲ ಸ್ಪೆಷಲ್ ಮೆಸೇಜಸ್ಸೇ ಆಗಿತ್ತು. ಐ ಹೋಪ್ ಇದು ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮಗೆ ಈ ಥರ ವೀಡಿಯೋಸ್ ಇಷ್ಟ ಆಗ್ತಾಯಿದೆ ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.